ಒಂದು ಕಡೆ ಈ ರೀತಿ ತಾಯಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರೆ, ಮತ್ತೊಂದು ಕಡೆ ಇದೇ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ಬಂದು ಪ್ರಜ್ವಲ್ ಅವ್ರನ್ನ ಭೇಟಿ ಮಾಡಿದ್ರು. ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಮಾಧ್ಯಮಗಳ ಕಣ್ಣಿಗೆ ಸಿಕ್ಕಿದ್ರು. ಭವಾನಿ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ಬಂದು ಭೇಟಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ತಾಯಿ ಮಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಬಂದು ಭೇಟಿ ಆಗ್ತಾ ಇದ್ದಾರೆ. ಮಾಧ್ಯಮಕ್ಕೆ ಕಾಣದೇ ಇರೋ ಹಾಗೆ ಪಾಪ ಮುಖ ಮುಚ್ಕೊಂಡ್ರು. ಏನು ಮಾಡೋಕ್ಕಾಗಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅನ್ನೋ ಪರಿಸ್ಥಿತಿ ಈ ಥರದ ವ್ಯಕ್ತಿಗಳದ್ದು ಅಂತ ಹೇಳಬೇಕಾಗತ್ತೆ. ಸುಮಾರು ಅರ್ಧ ಗಂಟೆ ಕಾಲ ಮಗನ ಜೊತೆ ಮಾತಾಡ್ಕೊಂಡು ಹೋಗಿದ್ದಾರಂತೆ ಭವಾನಿ ರೇವಣ್ಣ. ಇಬ್ಬರು ಮಕ್ಕಳು ಕೂಡ ಕಾನೂನು ಪ್ರಕರಣಗಳಲ್ಲಿ ಬಂಧನದಲ್ಲಿ ಸಿಲುಕಿದ್ದಾರೆ, ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ. ಈಗ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಹಾಗಾಗಿ ಅವರನ್ನು ನೋಡೋಕ್ಕೆ ಭವಾನಿ ರೇವಣ್ಣ ಇವತ್ತು ಬಂದಿದ್ರು. ಇನ್ಫ್ಯಾಕ್ಟ್ ಭವಾನಿ ಅವರು ಕೂಡ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಹಾಗೆಯೇ ರೇವಣ್ಣ ಅವರ ಮೇಲೂ ಕೂಡ ಪ್ರಕರಣಗಳಿದ್ದಾವೆ. ಈಗ ಪ್ರಜ್ವಲ್ ಅವ್ರನ್ನ ನೋಡೋಕ್ಕೆ ಭವಾನಿ ಪರಪ್ಪನ ಅಗ್ರಹಾರ ಅಲ್ಲಿಗೆ ಬಂದಿದ್ರು, ಸೆಂಟ್ರಲ್ ಜೈಲ್ಗೆ ಬಂದಿದ್ರು. ಮಾಧ್ಯಮಗಳಿಗೆ ಕಾಣದ ಹಾಗೆ ಮುಖ ಮುಚ್ಕೊಳ್ತಾ ಇರೋದು. ಓಕೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಇವರಿಬ್ಬರ ತಾಯಿ ಭವಾನಿ ರೇವಣ್ಣ ಈಗ ಹೇಗಿರ್ಬೋದು ಬನ್ನಿ ಅದರ ಒಂದು ದೃಶ್ಯಾವಳಿ ನಿಮಗೆ ತೋರಿಸ್ತೀನಿ. ಭವಾನಿ ರೇವಣ್ಣ, ಇದು ಕಾರೊಳಗಿನ ಚಿತ್ರ. ಭವಾನಿ ರೇವಣ್ಣ ಕನಕಾಂಬರ ಹೂ ಮುಡ್ಕೊಂಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಸ್ಟಿಕ್ಕಲ್ಲಿ ನಡೀತಾ ಇದ್ರು, ಅಂದರೆ ಅಲ್ಲಿ ತುಳಸಿ ಪೂಜೆ ಮಾಡುವಾಗ ಫೇಸ್ ತೋರಿಸ್ತಾ ಇಲ್ಲ. ಬಹುಶಃ ಇದು ಅದೇ 1.5 ಕೋಟಿಯ ಕಾರ್ ಇರಬೇಕು ಅಂತ ಅನಿಸುತ್ತೆ. ಭವಾನಿ ರೇವಣ್ಣ ಕ್ಯಾಮ್ರಾ ಒಂದು ಕಡೆ ಇದ್ದರೆ ಕಂಪ್ಲೀಟ್ ಆಗಿ ವೆರಿ ಸಿಂಪಲ್ ಆಗಿದ್ದಾರೆ. ನಮಗೆ ಅದರ ವಿಚಾರ ಅಲ್ಲ ನಾನು ಹೇಳಿದ್ದು, ಮಕ್ಕಳು ಮಾಡಿದಂಥ ವಿಚಾರ. ಆದರೆ ಇವರಿಗೆ ಗೊತ್ತಿಲ್ಲ ಅಂತಲ್ಲ, ಇವರು ಕೂಡ ಒಂದು ರೀತಿಯಲ್ಲಿ ಅದರಲ್ಲಿ ಭಾಗಿದ್ದಾರೆ. ಆ ಹೆಣ್ಣು ಮಗಳನ್ನು ಕರ್ಕೊಂಬರುವಂಥ ವಿಚಾರದಲ್ಲಿ ಮಾಡಿದ್ದಾರೆ. ಆಮೇಲೆ ಇವರೆಲ್ಲರ ಒಂದು ಕೂಟ ಇದು, ಒಬ್ಬರಿಬ್ಬರು ಅಂತಲ್ಲ, ಏನು ಗೊತ್ತಿಲ್ಲದೆ ಮಾಡಿದರು, ಮತ್ತೊಂದು ಎಲ್ಲರೂ ಇದ್ದಾರೆ ಅದರಲ್ಲಿ. ಸೊ ಹಾಗಿರುವಾಗ ಈಗಲೂ ಕೂಡ ಅವರು ಬೇಲಲ್ಲಿ ಹೊರಗಡೆ ಇದ್ದಾರೆ, ಅರೆಸ್ಟ್ ಮಾಡಬಾರ್ದು ಅಂತೇಳಿ ಕೋರ್ಟ್ ಆದೇಶ ಇರೋದರಿಂದ. ಸೊ ಎನಿ ಟೈಮ್ CIDಗೆ SITಗೆ ಇವರನ್ನು ಕರೆಸ್ಕೊಳ್ಳುವಂಥ ಅಧಿಕಾರ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.